ಹೆಗ್ಗರ್ಣಿ ನಿಲ್ಕುಂದ ತಂಡಗುಂಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಸಾರಾಯಿ ಮಾರಾಟ ಹಾಗೂ ಹೊಸ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರದು ಎಂದು ತಾರಾ ಉಮೇಶ್ ಚೆನ್ನಯ್ಯ, ಸವಿತಾ ಮಂಜುನಾಥ್ ಚೆನ್ನಯ್ಯ ಹಾಗೂ ಹೆಗ್ಗರ್ಣಿ ನಿಲ್ಕುಂದ ತಂಡಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಿಳೆಯರು ಸಿದ್ದಾಪುರ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಅವರಿಗೆ ಮನವಿಯನ್ನು ನೀಡಿದರು. ಅಕ್ರಮ ಸಾರಾಯಿ ಮಾರಾಟ ಹಾವಳಿಯಿಂದ ನಮ್ಮ ಭಾಗದ ಜನತೆಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ. ಅಕ್ರಮ ಸಾರಾಯಿ ಮಾರಾಟ ತಡೆಯಬೇಕು. ಅದರ ಜೊತೆಯಲ್ಲಿ ಈಗ ಹೊಸ ವೈನ್ ಸ್ಟೋರ್ ತೆರೆಯುತ್ತಾರೆ ಎನ್ನುವ ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ನಾವು ಹೊಸ ಅಂಗಡಿ ತೆರೆಯಲು ಅವಕಾಶ ನೀಡುವುದಿಲ್ಲ. ಅದಕ್ಕೆ ನಮ್ಮ ವಿರೋಧವಿದೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಉಗ್ರ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ಡಿಎಸ್ಎಸ್ ಮುಖಂಡ ಎಚ್.ಕೆ. ಶಿವಾನಂದ್ ಮನವಿ ಓದಿ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹೆಗ್ಗರ್ಣಿ, ನಿಲ್ಕುಂದ, ತಂಡಗುಂಡಿ ಪಂಚಾಯತ್ ವ್ಯಾಪ್ತಿಯ ಮಹಿಳೆಯರು ಉಪಸ್ಥಿತರಿದ್ದರು. ಹೆಗ್ಗರ್ಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿ, ನಿಲ್ಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಾಗೂ ತಂಡಗುಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟದ ಹಾವಳಿ ಜಾಸ್ತಿಯಾಗಿದೆ. ಅನೇಕ ನೊಂದ ಕುಟುಂಬಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಅನೇಕ ಸಮಸ್ಯೆಗಳು ಉದ್ಭವ ಆಗೋದ್ರಿಂದ ಮನಗಂಡು ಅವರು ಮಾನ್ಯ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಸಹ ಮೊನ್ನೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮಾನ್ಯ ಕೃಷ್ಣ ಸಾಹೇಬರು ಸಹ ಈ ಒಂದು ಮನವಿ ಸಲ್ಲಿಸಿ ತಾಲೂಕಿನಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳನ್ನು ನಿರ್ಬಂಧ ಮಾಡಬೇಕಂತೇಳಿ ಸರ್ಕಾರದ ಒತ್ತಡ ನೀಡಲಿಕ್ಕಾಗಿ ಈ ಸಂದರ್ಭದಲ್ಲಿ ಆ ಭಾಗದ ಮಹಿಳೆಯರು ಬಂದಿದ್ದಾರೆ. ಅವರ ಮನವಿಯನ್ನು ಈ ಸಂದರ್ಭದಲ್ಲೇ ಓದಿ ಹೇಳಿ ತಾಲೂಕು ಆಡಳಿತವು ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನು ಅರ್ಥಪೂರ್ವಕವಾಗಿ ನಾವು ವಿನಂತಿಸುತ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.